I deeply regret the sad demise of Maharashtra NCP and NDA partner Shri Ajit Pawar in a plane crash. It is very unfortunate that in a plane crash we have lost many leaders, and Ajit Pawar is now one of them. In Baramati, the small plane which has crashed has taken away 6 lives. It is very sad. A great loss to the NDA and great loss to Maharashtra development and politics. And all my sympathies to the family of Ajit Pawar to bear the loss. ಅಜಿತ್ ಪವಾರ್ ಅವರ ಅಪಘಾತದಲ್ಲಿ ಅನಿರೀಕ್ಷಿತವಾಗಿರುವಂತಹ ಸಾವು ನಮಗೆಲ್ಲರಿಗೂ ಆಘಾತ ತಂದಿದೆ. ವಿಮಾನದ ದುರಂತದಲ್ಲಿ ಹಲವಾರು ನಾಯಕರನ್ನು ನಾವು ಕಳ್ಕೊಂಡಿದ್ದೇವೆ ಹಿಂದೆ. ಅದರಲ್ಲಿ ಅಜಿತ್ ಪವಾರ್ ಅವರು ಸೇರಿರುವುದು ಅತ್ಯಂತ ದುಃಖಕರ ಸಂಗತಿ. ಮಹಾರಾಷ್ಟ್ರದ ರಾಜಕಾರಣಕ್ಕೆ, ಮಹಾರಾಷ್ಟ್ರದ ಅಭಿವೃದ್ಧಿಗೆ, ಮಹಾರಾಷ್ಟ್ರದ NDAಗೆ ಭಾಳ ದೊಡ್ಡ ನಷ್ಟ ಆಗಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರ ಕುಟುಂಬಕ್ಕೆ ಈ ದುಃಖವನ್ನು ತೋರಿಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ನಾನು. ರಾಜಕೀಯ ಪೊಸಿಷನ್ ವಿಚಾರದಲ್ಲಿ ನೋಡಿದಾಗ ಸಾಕಷ್ಟು ರಾಜಕೀಯದಲ್ಲಿ ಹೋರಾಟಗಳನ್ನು ಕೂಡ ಮಾಡಿದ್ರು, ಬೇರೆ ಬೇರೆ ಪಕ್ಷಗಳ ಬದಲಾವಣೆ. ಇಂಥ ಸಂದರ್ಭದಲ್ಲಿ ತಮ್ಮ ಜೊತೆ ಒಡನಾಟ ಕರ್ನಾಟಕ ಮತ್ತು ಮಹಾರಾಷ್ಟ್ರ ಇಲ್ಲ, ನಮಗೆ ನಮ್ಮ ತಂದೆಯ ಜೊತೆಗೆ ಶರದ್ ಪವಾರ್ ಅವರು ಭಾಳ ಆತ್ಮೀಯ ಒಡನಾಟ ಇದೆ. ಹಿಂದೆಲ್ಲ ಅವರು ಶರದ್ ಪವಾರ್ ಜೊತೆಗೆ ಭೇಟಿ ಆಗ್ತಿದ್ರು, ನಮ್ಮ ಮನೆಗೆ ಬರ್ತಿದ್ರು. ಅಲ್ಲಿಂದ ಪ್ರಾರಂಭವಾಗಿ ಅವರು NDA ಸೇರಿದ ಮೇಲೆ ಸ್ವಲ್ಪ ಹೆಚ್ಚಿನ ಒಡನಾಟ ಆಗಿತ್ತು. ಅವರ ಕುಟುಂಬದ ಸದಸ್ಯರು, ಈಗಿರುವ MP ಸುಪ್ರಿಯಾ ಸೋಡೆ ಅವರು ಎಲ್ಲರೂ ಕೂಡ ಕುಟುಂಬದ ಸದಸ್ಯರು ಕೂಡ ಇದ್ದಾರೆ. ಮೊನ್ನೆ ದಿಲ್ಲಿಯಲ್ಲಿ ಇದು ನಮ್ಮ ಶರದ್ ಪವಾರ್ ಅವರ ಹುಟ್ಟಿದಬ್ಬ ದಿವಸ ಅವತ್ತು ಕೂಡ ನನಗೆ ಭೇಟಿಯಾಗಿದ್ದರು. ಒಬ್ಬ ಒಳ್ಳೆಯ ಆಡಳಿತಗಾರ, ಹಲವಾರು ರಾಜಕೀಯ ಸವಾಲುಗಳನ್ನು, ಏರುಪೇರುಗಳನ್ನು ಎದುರಿಸಿ ಈಗ ಒಂದು ಸ್ಥಿರತೆಗೆ ಬಂದಿದ್ದರು. ಅವ್ರ ನೇತೃತ್ವದಲ್ಲಿ 40ಕ್ಕಿಂತ ಹೆಚ್ಚು MLA NDA ಒಬ್ಬ ಪ್ರಬಲ ಸದಸ್ಯರಾಗಿದ್ದರು, ಉಪಮುಖ್ಯಮಂತ್ರಿಗಳಾಗಿದ್ದರು. ಅವರ ಒಂದು ನಷ್ಟ ಮಹಾರಾಷ್ಟ್ರದ ರಾಜಕಾರಣದ ಒಂದು ಗುಣ ಮತ್ತು ಬಾರಾಮತಿಯ ಸುತ್ತಲಿರುವಂಥ ರಾಜಕಾರಣ ದಿಕ್ಕು ಇನ್ನು ಮುಂದೆ ಯಾವ ರೀತಿ ಇರ್ತದೆ ಅನ್ನೋದನ್ನು ನೋಡುವಂಥದ್ದು. ಸರ್, ಇಲ್ಲಿ ಫೆಬ್ರವರಿ 13ನೇ ತಾರೀಕು ರಾಜ್ಯ ಕಾಂಗ್ರೆಸ್ ಸರ್ಕಾರದ ವತಿಯಿಂದ ದೊಡ್ಡ ಸಮಾವೇಶ ಹಮ್ಮಿಕೊಂಡಿದ್ದಾರೆ. ಪಟ್ಟ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಹೇಳ್ತಾ ಇದ್ದಾರೆ ಮೇಲ್ನೋಟಕ್ಕಂತ ಕೂಡ. ಆದರೂ ಸಿದ್ದರಾಮಯ್ಯನವರ ಶಕ್ತಿ ಪ್ರದರ್ಶನ ಉತ್ತರ ಕನ್ನಡ ಭಾಗದಲ್ಲಿ ಆಪ್ತ ಸಚಿವರೇ ಹೆಚ್ಚಾಗಿರುವಂಥ ಜಿಲ್ಲೆಗಳಿಂದ ಜನರನ್ನು ಸೇರಿಸಿ ಮಾಡ್ತಿದ್ದಾರೆ ಅನ್ನೋಂಥ ಚರ್ಚೆ. ಸರ್, ನಮಗೆ ಅಧಿಕಾರ ಇದೆ, ಸರ್ಕಾರದ ದುಡ್ಡಲ್ಲಿ ಜನ ಸೇರಿಸ್ತಾರೆ, ಸರ್ಕಾರದ ದುಡ್ಡಲ್ಲಿ ಜನ ಸೇರಿಸಿ ರಾಜಕಾರಣ ಮಾತಾಡ್ತಾರೆ. ಅದು ಸರ್ಕಾರದ ದುಡ್ಡಲ್ಲಿ ಕಾಂಗ್ರೆಸ್ ಸಮಾವೇಶ ಮಾಡ್ತಾರೆ. ಅದರಲ್ಲಿ ಒಂದು ಸತಿ ಮುಖ್ಯಮಂತ್ರಿಗಳ ಶಕ್ತಿ ಪ್ರದರ್ಶನ, ಒಂದು ಸತಿ ಉಪಮುಖ್ಯಮಂತ್ರಿ ಸಚಿವ. ಒಟ್ಟಾರೆ ಇದರಿಂದ ಜನರಿಗೆ ಏನು ಉಪಯೋಗ ಇಲ್ಲ. ಯಾವ ಸಾಧನೆ ಮಾಡಿದ್ದಾರೆ ಅಂತ ಸಮಾವೇಶ ಮಾಡ್ತಾರೆ. ಶೂನ್ಯ ಸಾಧನೆಯ ಒಂದು ಸಮಾವೇಶ ಮಾಡೋದರಲ್ಲಿ ಯಾವುದೇ ಅರ್ಥ ಇಲ್ಲ. ಜನರಿಗೆ ಯಾವುದೂ ಆಸಕ್ತಿ ಇಲ್ಲ. ಜನರಿಗೆ ಅಭಿವೃದ್ಧಿಯ ಒಂದು ಸಣ್ಣ ಒಂದು ಪರಿಚಯವೂ ಕೂಡ ಈ 2.5 ವರ್ಷದಲ್ಲಿ ಮಾಡಲಿಲ್ಲ. ಅಭಿವೃದ್ಧಿ ಶೂನ್ಯವಾಗಿರುವಂಥ ಈ ಸರ್ಕಾರ, ಭ್ರಷ್ಟಾಚಾರದಿಂದ ಮುಳುಗಿರುವಂಥ ಈ ಸರ್ಕಾರದ ಬಗ್ಗೆ ಜನರಿಗೆ ಭ್ರಮ ನಿರಸನ ಆಗಿದೆ. ಭ್ರಮ ನಿರಸನದ ಸಮಾವೇಶ ಆಗಬೇಕಷ್ಟೇ. ಮೊನ್ನೆ ಹುಬ್ಬಳ್ಳಿಯಲ್ಲೂ ಕೂಡ ಸರ್ G+ ಮನೆ ಕೊಡೋದ್ರಲ್ಲಿ ಬರೀ ರಾಜಕಾರಣದ ಭಾಷಣಗಳೇ. G+ ಮನೆ ಯಡಿಯೂರಪ್ಪನವರಿಂದ ಪ್ರಾರಂಭ ಆಯಿತು. ನಮ್ಮ ಕಾಲದಲ್ಲಿ ಅದಕ್ಕೆ ಜಾಗ ಕೊಟ್ಟು ಅದಕ್ಕೆಲ್ಲ ದುಡ್ಡನ್ನು ಕೊಟ್ಟಿದ್ವಿ. ಈಗ ಮುಗಿಯೋ ಹಂತದಲ್ಲಿ ಎಲ್ಲ ಇಡೀ ರಾಜ್ಯದ ಸಮಾವೇಶವನ್ನು ಅಲ್ಲಿ ಮಾಡೋದ್ರಲ್ಲಿ ಅರ್ಥ ಏನಿದೆ? ಒಂದು ರೀತಿಯಲ್ಲಿ ಯಾವುದೇ ರೀತಿ ಇಡೀ ರಾಜ್ಯದಲ್ಲಿ ಕಳೆದ 2.5 ವರ್ಷದಲ್ಲಿ 33,000 ಮನೆ ಅಂದರೆ ಅದೇನು ದೊಡ್ಡ ಸಾಧನೆ ಅಲ್ಲ. ಅದು ನಾವು ಪ್ರಾರಂಭ ಮಾಡಿದ್ದನ್ನು ಬರೀ ಮುಕ್ತಾಯ ಮಾಡಿದ್ದಾರೆ. ಆದ್ದರಿಂದ ಸುಳ್ಳನ್ನು ಹೇಳೋದ್ರಲ್ಲಿ ನಿಸಿಮರು, ಇನ್ನೊಬ್ಬರ ಸಾಧನೆಯನ್ನು ತಮ್ಮ ಸಾಧನೆ ಅಂತ ತೋರಿಸ್ಕೊಳ್ಳಲು ನಿಸಿಮರಾಗಿರುವಂಥ ಕಾಂಗ್ರೆಸ್ಗೆ ಜನರು ಅರ್ಥ ಮಾಡ್ಕೊಳ್ತಾರೆ. ನೋಡಿ, ರಾಮ್ಜಿ ವಿಚಾರದಲ್ಲಿ ದಿನಾಂಕ ಬಹುತೇಕವಾಗಿ 6, 7, 8 ಈ 3 ದಿವಸದ ಒಳಗಡೆ ಒಂದು ಗ್ರಾಮ ಪಂಚಾಯಿತಿಯ ಎಲ್ಲ ಅಧ್ಯಕ್ಷ, ಉಪಾಧ್ಯಕ್ಷರು ಮತ್ತು ಎಲ್ಲ ಹಿರಿಯ ಸದಸ್ಯರನ್ನು ಕರೆದು ಹಾವೇರಿಯಲ್ಲಿ
ಒಂದು ಸಮಾವೇಶವನ್ನು ಮಾಡಿ ಜಿ ರಾಮ್ಜಿಯ ನಿಜವಾದಂಥ ಪ್ರಯೋಜನಗಳೇನು, ಹೆಂಗೆ ಗ್ರಾಮೀಣ ಪ್ರದೇಶದ ಜನರಿಗೆ 100 ದಿವಸದ 125 ದಿವಸ ಹೆಂಗೆ ಕೆಲಸ ಸಿಕ್ಕಿದೆ, ಭ್ರಷ್ಟಾಚಾರ ಹೆಂಗೆ ನಿರ್ಮೂಲನೆ ಆಗ್ತಾಯಿದೆ, ಡೈರೆಕ್ಟಾಗಿ ಪೇಮೆಂಟ್ ಹೆಂಗೆ ಸಿಗ್ತದೆ, ಮಧ್ಯವರ್ತಿಗಳನ್ನ ಹೆಂಗೆ ದೂರ ಮಾಡ್ತೀವಿ ಮತ್ತು ಗ್ರಾಮ ಪಂಚಾಯತಿಗಳ ಅಧಿಕಾರ ಇನ್ನಷ್ಟು ಗಟ್ಟಿ ಹೆಂಗಾಗಿದೆ, ಎಲ್ಲ ವಿಚಾರಗಳ ಬಗ್ಗೆ ಸಮಾವೇಶವನ್ನು ಮಾಡುವಂಥ ತೀರ್ಮಾನ ನಾವು ಮಾಡಿದ್ದೇವೆ. ಹಾವೇರಿ ಜಿಲ್ಲೆಯ ಎಲ್ಲ ಪ್ರಮುಖ ಗ್ರಾಮ ಪಂಚಾಯತಿಯ ಅಧ್ಯಕ್ಷ ಸದಸ್ಯರನ್ನೆಲ್ಲರನ್ನೂ ಸೇರಿಸಿ ಒಂದು ಸಮಾವೇಶವನ್ನು ನಾವು ಬಹುತೇಕವಾಗಿ 7ನೇ ತಾರೀಕು ಮಾಡಬೇಕು ಅಂತ ತೀರ್ಮಾನ ಮಾಡ್ತೀವಿ. ಎಲ್ಲರ ಚರ್ಚೆ ಮಾಡಿ ಅಂತಿಮವಾಗಿ ಗ್ರಾಮ ಪಂಚಾಯತಿಗಳಿಗೆ ಮಹಾತ್ಮ ಗಾಂಧೀಜಿ ಹೆಸರು ಇಡ್ತಾ ಇದ್ದಾರೆ. 6,000 ಗ್ರಾಮ ಪಂಚಾಯತಿಗಳಿಗೆ ಡಿ ಕೆ ಶಿವಕುಮಾರ್ ಅಲ್ಲ ಹೆಸರು ನೋಡ್ರಿ, ಮಹಾತ್ಮ ಗಾಂಧೀಜಿ ರಾಮರಾಜ್ಯದಿಂದ ರಾಮರಾಜ್ಯ ಅಂತ ಹೇಳಿದ್ದಾರೆ. ರಾಮ ಮತ್ತು ಗಾಂಧೀಜಿ ಬೇರ್ಪಡಿಸೋಕ್ಕೆ ಸಾಧ್ಯ ಇಲ್ಲ ಅನ್ನುವಂಥದ್ದು ಕಾಂಗ್ರೆಸ್ನವ್ರಿಗೆ ಅರ್ಥ ಆಗ್ತಾಯಿಲ್ಲ. ಅದಿರಲಿ. ಈಗ ಗ್ರಾಮ ಪಂಚಾಯತಿಗೆ ಇವರು ಏನು ಮಾಡಿದ್ದಾರೆ, ಏನು ಸಾಧನೆ ಮಾಡಿದ್ದಾರೆ, ಕಳೆದ 2 ವರ್ಷದಲ್ಲಿ ಏನು ಅನುದಾನವನ್ನು ಕೊಟ್ಟಿದ್ದಾರೆ, ಸ್ಟೇಟ್ ಹೇಗೆ ಕೇಂದ್ರದಿಂದ ರಾಜ್ಯಕ್ಕೆ ಫೈನಾನ್ಸ್ ಕಮಿಷನ್ನಿನ ರೆಕಮೆಂಡೇಷನ್ ಮೇಲೆ ಡೆವಲ್ಯೂಷನ್ ಫಂಡ್ ಬರ್ತದೋ ಹಾಗೆ ಗ್ರಾಮ ಪಂಚಾಯತಿಗಳಿಗೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಮತ್ತು ನಗರದ ಸ್ಥಳೀಯ ಸಂಸ್ಥೆಗಳಿಗೆ ರಾಜ್ಯದಿಂದ SFC ಸ್ಟೇಟ್ ಫೈನಾನ್ಸ್ ಕಾರ್ಪೊರೇಷನ್ ಅಂತಿದೆ, ಅದ್ರ ರೆಕಮೆಂಡೇಷನ್ ಪ್ರಕಾರ 2,000 ಕೋಟಿ ರೂಪಾಯಿ ಗ್ರಾಮ ಪಂಚಾಯತಿ ಕೊಡಬೇಕಾಗಿತ್ತು, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತಿ ಕೊಡಬೇಕಾಗಿತ್ತು, ನಗರದ ಪುರಸಭೆ, ನಗರಸಭೆಗೆ ಕೊಡಬೇಕಾಗಿತ್ತು. ಅದು 1% ಬಿಡುಗಡೆ ಮಾಡಿಲ್ಲ. ಮತ್ತು ಇವರು ಗ್ರಾಮ ಪಂಚಾಯತಿ ಬಗ್ಗೆ ಮಾತಾಡ್ತಾರೆ, ಗ್ರಾಮ ವಿಕೇಂದ್ರೀಕರಣ ಬಗ್ಗೆ ಮಾತಾಡ್ತಾರೆ. SFC ಗ್ರಾಂಟನ್ನು ಯಾಕೆ ಬಿಡುಗಡೆ ಮಾಡಲಿಲ್ಲ ಅನ್ನೋದನ್ನು ಮೊದಲು ಸರ್ಕಾರ ಹೇಳಬೇಕಾಗುತ್ತೆ. ಈ ರಾಮನಗರ ಇದ್ದದ್ದು ರಾಮನಗರ ಹೆಸರು ಚೇಂಜ್ ಮಾಡಕ್ಕೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.